ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇಂದು ನಾವು ಮಾತಾಡೋಕೊಟ್ಟಿರೋದು ತಮಿಳು ಸಿನಿಮಾದ ಅತ್ಯಂತ ಜನಪ್ರಿಯ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದ ವಿಜಯ್ ಅವ್ರ ಬಗ್ಗೆ. ಅವರ ಸಿನಿಮಾ ಜೀವನ, ವೈಯಕ್ತಿಕ ಜೀವನ ಶೈಲಿ ಮತ್ತು ಇತ್ತೀಚಿನ ರಾಜಕೀಯ ನಿಲುವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾಕಂದ್ರೆ ವಿಜಯ್ ಅವರ ಹೆಸರು ಈಗ ತುಂಬಾ ಚಾಲ್ತಿಯಲ್ಲಿದೆ. 2 ವರ್ಷದಲ್ಲಿ ಒಂದು ರಾಜಕೀಯ ಪಕ್ಷ ಕಟ್ಟಿ ಇಡೀ ತಮಿಳ್ನಾಡನ್ನ ಡಾಮಿನೇಟ್ ಮಾಡ್ತಿದ್ದಂತ 2 ಪಕ್ಷಗಳನ್ನ ಮೂಲೆಗುಂಪು ಮಾಡಿದ್ದಾರೆ. ಹಾಗಾದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್. ಇವರು 1974ರಲ್ಲಿ ಚೆನ್ನೈನಲ್ಲಿ ಹುಟ್ಟಿದ್ರು. ಅವ್ರ ತಂದೆ ಹೆಸರು ಎಸ್ ಎ ಚಂದ್ರಶೇಖರ್. ಇವರೊಬ್ರು ನಿರ್ದೇಶಕರು. ಬಾಲ್ಯದಲ್ಲೇ ಸಿನಿಮಾ ಕ್ಷೇತ್ರಕ್ಕೆ ವಿಜಯ್ ಅವರ ಪರಿಚಯವಾಗಿತ್ತು. ಬಾಲನಟನಾಗಿ ಕೆಲವು ಚಿತ್ರಗಳಲ್ಲಿ ನಟಿಸಿದ ನಂತರ 1992ರಲ್ಲಿ ಹೀರೋ ಆಗಿ ಪ್ರವೇಶ ಪಡೆದ್ರು. ಆದ್ರೆ ಆರಂಭದ ಕೆಲವು ವರ್ಷಗಳು ಅವ್ರಿಗೆ ತುಂಬಾ ಸವಾಲಾಗಿದ್ವು. ನಂತರ ಬಂದ ಪೂವೆ ಉನಕಾಗ ಚಿತ್ರದಿಂದ ವಿಜಯ್ ಅವ್ರಿಗೆ ದೊಡ್ಡ ಬ್ರೇಕ್ ಸಿಕ್ತು. ಆಮೇಲೆ ವಿಜಯ್ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ. ಅವರ ಪ್ರಮುಖ ಹಿಟ್ ಸಿನಿಮಾಗಳು ಗಿಲ್ಲಿ, ಇದು ಅವರನ್ನ ಮಾಸ್ ಹೀರೋ ಮಾಡಿತ್ತು. ತುಪಾಕಿ ಸ್ಟೈಲ್ ಮತ್ತು ಆಕ್ಷನ್ ಕಾಂಬಿನೇಷನ್ ನಲ್ಲಿ ಮಿಂಚಿದ್ರು. ಮೆರ್ಸಲ್ ಸಮಾಜಮುಖಿ ಸಂದೇಶವನ್ನ ಕೊಟ್ಟಿದ್ರು ಈ ಸಿನಿಮಾ ಮುಖಾಂತರ. ಮಾಸ್ಟರ್ ಯುವಕರಲ್ಲಿ ಭಾರಿ ಕ್ರೇಜ್ ಉಂಟು ಮಾಡಿತ್ತು. ಲಿಯೋ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಯಶಸ್ಸನ್ನ ವಿಜಯ್ ಅವರಿಗೆ ತಂದ್ಕೊಟ್ಟಿತ್ತು. ವಿಜಯ್ ಅವರ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಇರುತ್ತದೆ. ಶಿಕ್ಷಣ, ಭ್ರಷ್ಟಾಚಾರ, ಜನರ ಹಕ್ಕುಗಳ ಬಗ್ಗೆ ಅವರು ಮಾತಾಡ್ತಾರೆ. ಅವರ ಡ್ಯಾನ್ಸ್, ಫೈಟ್ ಮತ್ತು ಡೈಲಾಗ್ ಡೆಲಿವರಿ ಸ್ಟೈಲ್ ಅವರಿಗೆ ವಿಶಿಷ್ಟ ಗುರುತು ಕೊಟ್ಟಿದೆ. ಇನ್ನು ವಿಜಯ್ ಅವರ ಜೀವನ ಶೈಲಿ ತುಂಬಾ ಸಿಂಪಲ್ ಮತ್ತು ಡೌನ್ ಟು ಅರ್ತ್ ಅಂತಾನೆ ಹೇಳ್ಬೋದು. ಅವರು ಹೆಚ್ಚು ಗ್ಲಾಮರ್ ಅನ್ನ ತೋರಿಸೋದಿಲ್ಲ. ಕುಟುಂಬದ ಜೊತೆ ಹೆಚ್ಚು ಸಮಯನ ಕಳೆಯಲು ಇಷ್ಟಪಡ್ತಾರೆ. ಇತ್ತೀಚೆಗೆ ಅವ್ರ ಪರ್ಸನಲ್ ಲೈಫ್ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ತ್ರಿಷಾ ಅವ್ರ ಜೊತೆಗೆ ಪದೇ ಪದೇ ಅವ್ರ ನೇಮ್ ಕೇಳ್ಬರೋದು ಮತ್ತೆ ಡಿವೋರ್ಸಸ್, ಇದೆಲ್ಲ ಸ್ವಲ್ಪ ಗೋಜಲು ಉಂಟು ಮಾಡ್ತು. ಆದ್ರೂ ವಿಜಯ್ ಬಹಳಷ್ಟು ಚಾರಿಟಿ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅದನ್ನ ಹೆಚ್ಚು ಪಬ್ಲಿಸಿಟಿ ಮಾಡೋದಿಲ್ಲ. ಅವರ ಕೆಲ ಪ್ರಮುಖ ಸಮಾಜ ಸೇವೆಗಳು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ, ವೈದ್ಯಕೀಯ ನೆರವು, ಪ್ರಕೃತಿ ವಿಕೋಪದ ಸಮಯದಲ್ಲಿ ದೇಣಿಗೆ. ಇದ್ರ ಜೊತೆಗೆ ಅವರ ಫ್ಯಾನ್ಸ್ ಜೊತೆಗೆ ತುಂಬಾ ಕನೆಕ್ಟ್ ಆಗ್ತಾರೆ. ಅವರ ಫ್ಯಾನ್ ಕ್ಲಬ್ಗಳು ಸಮಾಜ ಸೇವೆಯಲ್ಲಿ ಭಾಗಿಯಾಗ್ತಾ ಇರ್ತವೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ಅವರ ರಾಜಕೀಯ ಪ್ರವೇಶ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ವು. ಅವರು ತಮ್ಮ ಸಿನಿಮಾಗಳಲ್ಲೇ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವ ಪಾತ್ರಗಳನ್ನ ಮಾಡ್ತಾ ಇದ್ರು. ಉದಾಹರಣೆಗೆ ಮೆರ್ಸಲ್ ಸಿನಿಮಾದಲ್ಲಿ ಅವರು ಆರೋಗ್ಯ ಮತ್ತು ತೆರಿಗೆ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ರು. ವಿಜಯ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಕೂಡ ಈಗ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದೆ. ನಾವು ಮೊದಲೇ ಹೇಳಿದಾಗೆ ಒಂದು ಪಕ್ಷವನ್ನ ಕಟ್ಟೋದು ಸುಲಭದ ಮಾತಲ್ಲ. 2 ವರ್ಷದಲ್ಲಿ ಒಂದು ದೊಡ್ಡ ಪಕ್ಷವನ್ನ ಕಟ್ಟಿ ತಮಿಳುನಾಡಿನ ದೊಡ್ಡ 2 ಪಾರ್ಟಿಗಳನ್ನ ಮೂಲೆಗುಂಪು ಮಾಡಿದ್ದು ಒಂದು ಸಿನಿಮಾನೇ ಅಂತ ಹೇಳ್ಬೋದು. ಒಟ್ಟಾರೆ ನೋಡಿದ್ರೆ ವಿಜಯ್ ಅವರು ಕೇವಲ ನಟನಷ್ಟೇ ಅಲ್ಲ, ಅವರು ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸಾಮಾನ್ಯ ಹೀರೋ ಆಗಿ ಪ್ರಾರಂಭಿಸಿ ಇವತ್ತು ತಮಿಳ್ ಸಿನಿಮಾದ ಟಾಪ್ ಸ್ಟಾರ್ ಆಗಿ ಈಗ ತಮಿಳುನಾಡಿನ CM ಆಗಲು ಹೊರಟಿದ್ದಾರೆ. ಅವರ ಸಿನಿಮಾ, ಜೀವನ ಶೈಲಿ ಮತ್ತು ಸಾಮಾಜಿಕ ಜವಾಬ್ದಾರಿ, ಈ 3 ವಿಷಯಗಳು ಅವರನ್ನ ವಿಭಿನ್ನವಾಗಿಸ್ತವೆ. ನೀವು ವಿಜಯ್ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟಪಡ್ತೀರಾ? ಹಾಗೂ ವಿಜಯ್ ಅವರು CM ಆಗಿ ತಮಿಳುನಾಡಲ್ಲಿ ಯಾವ ಬದಲಾವಣೆಗಳನ್ನ ತರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ನಮಸ್ಕಾರ.